ಹೊರ ಗ್ರಾಮಗಳಿಂದ ಬಂದಂಥ ಕಿಡಿಗೇಡಿಗಳು ಈ ಘಟನೆಯನ್ನು ನಡೆಸಿದ್ದಾರೆ. ಮತ್ತೆ ನ್ಯಾಯ ಕೊಡಿಸ್ಬೇಕಂತ ನಾವು ಕಾನೂನು ರೀತಿಯಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ. ಏನಿವತ್ತು FIR ದಾಖಲಾಗಿದೆ, 109 ಇದು ಆಫ್ ಮರ್ಡರ್ ಕೇಸು ಬುಕ್ ಮಾಡಿದ್ದಾರೆ. ಹೊಡೆತ ಬಿದ್ದಿರ್ತಕ್ಕಂಥದ್ದು ನಮ್ಮ ಗ್ರಾಮದ ಯುವಕರಿಗೆ. ಯಾವುದೇ ಹೊರಗಡೆ ಪ್ರೆಷರ್ಸು, ಪೊಲಿಟಿಕಲ್ ಪ್ರೆಷರ್ಸ್ ಆಗಲಿ ಹಿಡಿಯೋಕ್ಕಾಗ್ತಿಲ್ಲ ಅನ್ನೋದು ಪೊಲೀಸವರು ಕರೆಕ್ಟಾಗಿ ಅವರ ಡ್ಯೂಟಿಯನ್ನು ನಿರ್ವಹಿಸಿ ಹಂಗೆ ಮಾತುಗಾಗಿ ಅವ್ರ ಮೇಲೆ ಹಲ್ಲೆ ಆಗೈತೆ. ಬೆಂಗಳೂರು ಸುತ್ತಮುತ್ತಲು ಸಾಲು ಸಾಲಾದಂತ ಊರ ಹಬ್ಬಗಳು, ಜಾತ್ರೆಗಳು, ಬ್ರಹ್ಮ ರಥೋತ್ಸವಗಳು ಹಾಗೆಯೇ ಗ್ರಾಮ ದೇವತೆಗಳ ಉತ್ಸವಗಳು ನಡೆಯುತ್ತಿವೆ. ಈ ಒಂದು ಉತ್ಸವಗಳನ್ನ ಕಣ್ತುಂಬಿಕೊಳ್ಳಲು ಒಂದೂರಿನಿಂದ ಮತ್ತೊಂದು ಊರಿಗೆ ಸಹಜವಾಗಿ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಹೋಗ್ತಾರೆ. ಆ ಒಂದು ಊರ ಹಬ್ಬಗಳನ್ನ ಕಣ್ತುಂಬಿಕೊಳ್ಳುವುದೇ ಒಂದು ರೀತಿಯಾದಂತ ಹಬ್ಬವಾಗಿರುತ್ತೆ. ಆದ್ರೆ ಅದರಲ್ಲಿ ಕೆಲ ಕಿಡಿಗೇಡಿ ಯುವಕರುಗಳು ಅಥವಾ ಕೆಲ ಕುಡಿದ ಮತ್ತಿನಲ್ಲಿ ಪುಡಿ ರೌಡಿಗಳು ತಮ್ಮ ಅಂಧಾ ದರ್ಬಾರನ್ನು ಕೂಡ ನಡೆಸ್ತಾರೆ ಅನ್ನೋದಕ್ಕೆ ಅಲ್ಲಲ್ಲಿ ಆಗುವಂತಹ ಗಲಾಟೆಗಳೇ ಸಾಕ್ಷಿಯಾಗಿರುತ್ತೆ. ಅದಕ್ಕೆ ಇದೀಗ ಮತ್ತೊಂದು ಸೇರ್ಪಡೆಯೇ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾರತ್ತಹಳ್ಳಿಯ ಮುನೇಕೊಳಾಲುನಲ್ಲಿ ಇಲ್ಲಿ ಊರ ಹಬ್ಬ ಆಯೋಜನೆಗೊಂಡಿತ್ತು. ಈ ಒಂದು ಊರಹಬ್ಬದಲ್ಲಿ ಒಂದೂರಿಂದ ಮತ್ತೊಂದೂರಿಗೆ ಬಂದಂತ ಅಂದ್ರೆ ಮುನೇಕೊಳಾಲು ಸುತ್ತಮುತ್ತಲು ನಡೆಯುತ್ತಿದ್ದಂತ ಈ ಒಂದು ಪಲ್ಲಕ್ಕಿಯ ಉತ್ಸವಗಳು ಈ ಒಂದು ಸಂದರ್ಭದಲ್ಲಿ ಅದ್ದೂರಿಯಾದಂತ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲವೂ ಕೂಡ ಶಾಂತಿಯಿಂದ ನಡೀತಾ ಇತ್ತು. ಮಾರತ್ತಹಳ್ಳಿಗೆ ಸಮೀಪದ ಮಾರಮ್ಮನ ಗುಡಿಯ ಮುಂಭಾಗದಲ್ಲಿ ಒಂದು ಪಲ್ಲಕ್ಕಿ ಹೋಗೋದಿಕ್ಕೆ ಅಡ್ಡಲಾಗಿ ನಿಂತಿದ್ದಂತ ಯುವಕರ ಗುಂಪೊಂದನ್ನ ಸರ್ ಪಕ್ಕಕ್ಕೆ ಸರ್ಕೊಳ್ಳಿ, ನಮ್ಮ ಪಲ್ಲಕ್ಕಿ ಮುಂದೆ ಹೋಗ್ಬೇಕು ಅಂದಾಗ ಅಲ್ಲಿದ್ದಂತಹ ಒಂದು ಸುಮಾರು 25ಕ್ಕೂ ಹೆಚ್ಚು ಪುಡಿ ರೌಡಿಗಳು ಅಥವಾ ಕುಡಿದು ಮತ್ನಲ್ಲಿದ್ದಂತಹ ಈ ಒಂದು ಪೊರ್ಕಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು, ಇವರು ಅಲ್ಲಿದ್ದಂತ ಸ್ಥಳೀಯ ಯುವಕನನ್ನ ಹಿಗ್ಗಾಮಗ್ಗ ಥಳಿಸಿರ್ತಕ್ಕಂತಹ ದೃಶ್ಯಗಳು ಇದೀಗ ಎಲ್ಲೆಡೆಯೂ ವೈರಲ್ ಆಗ್ತಾ ಇದೆ. ಇದರಿಂದ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಮಾರತ್ತಹಳ್ಳಿಯ ಮುನೇಕೊಳಾಲಿನ ನಿವಾಸಿಗಳಾಗಿರುವಂತಹ ಶ್ರೀನಿವಾಸ್ ರೆಡ್ಡಿ, ರಾಜೇಶ್ ರೆಡ್ಡಿ, ಉಮೇಶ್, ಗೋಪಾಲ್ ರೆಡ್ಡಿ, ಕೌಶಿಕ್, ಹೇಮಂತ್ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಒಂದು ಘಟನೆಗೆ ಕಾರಣರಾಗಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತೇಳಿ ಪೊಲೀಸ್ನವರನ್ನ ಆಗ್ರಹಿಸಿದ್ದಾರೆ. ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಸ್ಥಳೀಯ ಯುವಕರಿಗೆ ಬೇರೆ ಯಾರು ಇರ್ಲಿಲ್ಲ, ಹಂಗಾಗಿ ಹೀಗೆ ಹಿಗ್ಗಾಬಗ್ಗ ಥಳಿಸಿದ್ದಾರೆ. ಬಹುಶಃ ಅಲ್ಲಿನ ಸ್ಥಳೀಯ ಯುವಕರು ಕೂಡ ಈ ಹೊರಗಡೆಯಿಂದ ಬಂದಂತ ಯುವಕರ ಮೇಲೆ ಬಿದ್ದಿದ್ರೆ ಗತಿ ಏನಾಗ್ತಿತ್ತು ಎನ್ನುವಂಥದ್ದು ಊಹೆಗೂ ಕೂಡ ನಿಲುಕದ ಪ್ರಶ್ನೆ ಆಗಿದೆ. ಇಂತಹವರನ್ನ ಶಿಕ್ಷಿಸಲೇಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಆ ಘಟನೆ ಯಾವ ರೀತಿಯಾಗಿ ನಡೀತು, ಆ ಯುವಕರನ್ನ ಹ್ಯಾಕ್ ಥಳಿಸಿದ್ರು ಅಂತಾರೆ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಮಾತನಾಡಿದ್ರು ಅದನ್ನು ಕೂಡ ನೋಡೋಣ ಬನ್ನಿ. ಈ ಪಲ್ಲಕ್ಕಿಗಳು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಲಕ್ಷ್ಮೀನಾರಾಯಣ ಸ್ವಾಮಿ ಬಡಾವಣೆ ಇರ್ಬೋದು, ಗಾಂಧಿನಗರ ಇರ್ಬೋದು, ನೇತಾಜಿ ಬಡಾವಣೆ ಇರ್ಬೋದು, ಈ ಕಡೆ ಹೋದರೆ PR ಲೇಔಟ್ ಇರ್ಬೋದು, ಇಲ್ಲೆಲ್ಲದಿಂದನೂ ಪಲ್ಲಕ್ಕಿಗಳು ಬರ್ತವೆ. ಪಲ್ಲಕ್ಕಿಗಳು ಬರಬೇಕಾದ್ರೆ ಮೆರವಣಿಗೆ ಮಾಡ್ಕೊಂಡು ಅವರು ನೃತ್ಯ ಮಾಡ್ಕೊಂಡು ಬಂದು ಇದೇ ಜಾಗದಲ್ಲಿ ನಡೆದಿರತಕ್ಕಂಥ ಘಟನೆ. ಅದು ಮಾರಿಯಮ್ಮ ದೇವಸ್ಥಾನ ಮುಂಭಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಒಂದು ನೃತ್ಯ ಮಾಡಬೇಕಾದ್ರೆ ಈಗ ಏನು ಹೇಟಿಗಳು ತಿಂದಿದ್ದಾರೆ ಅವ್ರು ಬಂದು ದಯವಿಟ್ಟು ಸ್ವಲ್ಪ ಜಾಗ ಬಿಡಿ, ನಾವು ಹೊರಡ್ತೀವಿ ಅಂತ ಏನು ಅವ್ರು ಕೇಳ್ಕೊಂಡಾಗ ಹೀಗೆ ಅವರು ನೀನು ಯಾರು ಕೇಳೋದಕ್ಕೆ ಅಂತ ಹೇಳಿ ಗಲಾಟೆ ಮಾಡಿರ್ತಕ್ಕಂಥದ್ದು ನಾವು ಕೇಳ್ಪಟ್ಟಂಥ ವಿಚಾರ. ಈ ರೀತಿ ಗಲಾಟೆ ಸ್ಟಾರ್ಟ್ ಆಗಿ ಅವರು ಕುಡಿದ ಅಮಲಿನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ತಮಗೆ ಕೊಟ್ಟಿದ್ದೀವಿ, ಈಗಾಗಲೇ ವಿಡಿಯೋನ ಕೊಟ್ಟಿದ್ದೀವಿ ಯಾವ ರೀತಿ ಹೊಡೆದಿದ್ದಾರೆ ಅಂತ. ಸಿನಿಮಾ ಸ್ಟೈಲಲ್ಲಿ ಹಲವಾರು ಜನರು ಸೇರಿಕೊಂಡು ಕಂಟಿನ್ಯೂಯಸ್ ಆಗಿ ಹೊಡಿತಾ ಇದ್ದರೆ ಅವ್ರಿಗೆ ಜ್ಞಾನ ಬಿದ್ದು ಸಹ ಬಿದ್ದೋಗಿದ್ದಾರೆ ಅಲ್ಲಿ. ಆ ರೀತಿ ಹೊಡೆದಿದ್ದಾರೆ. ಇದನ್ನು ಖಂಡಿತ ನಾವು ಪೊಲೀಸ್ ಠಾಣೆ ಅಧಿಕಾರಿಗಳು ಕೇಳ್ಕೊತೀವಿ. ಇದ್ರ ಬಗ್ಗೆ ಜರೂರಾಗಿ ಅದನ್ನು ಕ್ರಮ ತಗೊಳ್ಬೇಕು, ಅವ್ರಿಗೆ ಶಿಕ್ಷೆ ಖಂಡಿತ ಆಗಲೇಬೇಕು. FIR ಆಗಿದೆ ಅವ್ರ ಮೇಲೆ. ಟೋಟಲ್ 9 ಜನದ ಮೇಲೆ ಆಗಿದೆ FIR. ಅದರಲ್ಲಿ ಬರೀ 4 ಜನ ಮಾತ್ರ ಅರೆಸ್ಟ್ ಆಗಿರೋದು, ಇನ್ನು ಮಿಕ್ಕಿದವರು ಅಬ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ಸೊ ನನ್ನ ವಿನಂತಿಸೋದು ಏನಂದರೆ ಪೊಲೀಸವರು ಇನ್ನೂ ಗಟ್ಟಿಯಾದ ಕ್ರಮ ತೊಗೊಬೇಕು. ಯಾವುದೇ ಹೊರಗಡೆ ಪ್ರೆಷರ್ಸು,
ಪೊಲಿಟಿಕಲ್ ಪ್ರೆಷರ್ಸ್ ಆಗಲಿ ಹಿಡಿಯೋಕ್ಕಾಗ್ತಿಲ್ಲ ಅನ್ನೋದು ಈ ಪೊಲೀಸವರು ಕರೆಕ್ಟಾಗಿ ಅವರ ಡ್ಯೂಟಿಯನ್ನು ನಿರ್ವಹಿಸಿ ಇವಾಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಸ್ಟ್ರಿಕ್ಟಾಗಿ ಮಾಡಿಸಿ ಎಲ್ಲ ಫುಲ್ಲು ಟೋಟಲ್ ಎಷ್ಟು ಜನ ಇದ್ದಾರೋ ಇನ್ನು ನೆಕ್ಸ್ಟ್ 2 to 3 days 24 hours ಆದಷ್ಟು ಅವ್ರನ್ನ ಬಂಧಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಸುತ್ತಮುತ್ತಲು ಈ ಊರವ್ರು ಯಾರೂ ಇಲ್ಲ ಅದರಲ್ಲಿ ಹೊಡೆದು ಇಲ್ಲ ಬೇರೆ ಬೇರೆ ಊರವ್ರು ಹುಡುಗರು ಇರ್ಬೋದು. ಆದರೆ ಯಾಕಂದರೆ ಒಂದು 18-20 ವರ್ಷ ವಯಸ್ಸಿನ ಹುಡುಗರು ಅದನ್ನು ನಾವು ಅಷ್ಟು ಸಲೀಸಾಗಿ ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂದರೆ ನಾವು ಅವ್ರಿಗೂ ನಮಗೂ ಮುಖಪರಿಚಯ ಇಲ್ಲ. ಜಾತ್ರೆಗೆ ಸಾವಿರಾರು ಜನ ಬರ್ತಾರೆ, ಅದರಲ್ಲಿ ಯಾರು ಅಂತ ತಿಳಿಯೋಕ್ಕಾಗೋದಿಲ್ಲ. ಅವ್ರ ಮನೆ ಹತ್ರ ನಿಂತ್ಕೊಂಡು ಆಚೆ ಪಲ್ಲಕ್ಕಿಯಲ್ಲಿ ವೀಕ್ಷಣೆಗೆ ಬರೋ ಸಮಯದಲ್ಲಿ ಇವರು ಅಲ್ಲಿ ನೃತ್ಯ ಮಾಡಿಕೊಂಡು ಗುಂಪು ಕಟ್ಕೊಂಡಿದ್ದ ಹುಡುಗರನ್ನ ಸ್ಥಳಾವಕಾಶ ಮಾಡ್ಕೊಳ್ಳಿಕ್ಕೆ ಕೇಳಿದ್ದಾರೆ. ಅದರಿಂದ ಅವರು ಸ್ಥಳಾವಕಾಶ ಬಿಡದೆ ಇವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಅದರಿಂದ ಅವರು ಮಾತಾಡಿದಾಗ ಹೊಡೆದಾಟ ಬಡಿದಾಟ ಆಗಿ ಗಾಯಪಟ್ಟಿದ್ದಾರೆ ಹುಡುಗರು, ನಮ್ಮ ಊರಿನ ಹುಡುಗರು ಗಾಯಪಟ್ಟಿದ್ದಾರೆ. ಅದರಿಂದ ಇವಾಗ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಮತ್ತು ನ್ಯಾಯ ಕೊಡಿಸ್ಬೇಕಂತ ನಾವು ಕಾನೂನು ರೀತಿಯಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ. ಏನಿವತ್ತು FIR ದಾಖಲಾಗಿದೆ 109 ಇದು ಆಫ್ ಮರ್ಡರ್ ಕೇಸು ಬುಕ್ ಮಾಡಿದ್ದಾರೆ. ಅದರ ರೀತಿಯಲ್ಲಿ ಯಾವುದೇ ಒಂದು ಪ್ರೆಷರ್ಗೆ ಒಳಗಾಗದೆ, ರಾಜಕೀಯ ಪ್ರೆಷರ್ಗೆ ಒಳಗಾಗದೆ ಪೊಲೀಸವರು ನಿಷ್ಪಕ್ಷವಾಗಿ ತನಿಖೆ ನಡೆಸಬೇಕಂತ ನಾವು ಕೇಳ್ಕೊತಾ ಇದ್ದೀನಿ. A1 ಮುನಯ್ಯ, A2 ಸಂದೀಪ್, A3 ಶಬರೀಶ್, A4 ರೋಷನ್, A5 ರಾಹುಲ್, A6 ಗೋವಿಂದ್, A7 ಶಶಿ, A8 ತರುಣ್, ಆಮೇಲೆ A9 ಬಂದು ಅದರ್ಸ್ ಅಂತ ಮಾಡಿದ್ದಾರೆ. ಅದೇ ಇನ್ನು ಯಾರ್ಯಾರು ಉಳಿದವರು ಇನ್ನು ಸಿಕ್ಕಿದ್ರೆ ಅವ್ರನ್ನ ಸೇರಿಸ್ತಾರೆ ಅನ್ಕೊಳ್ತೀನಿ. ಧಾರ್ಮಿಕ ಹಬ್ಬಗಳಿಗೆ ಹೆಸರುವಾಸವಾಗಿರ್ತಕ್ಕಂಥ ಮುನೇಕೊಳಲ ಗ್ರಾಮದಲ್ಲಿ ದಿನಾಂಕ 31/3/2026 ಏನು ಊರ ಹಬ್ಬ ಇತ್ತು, ಜಾತ್ರೆ ಇತ್ತು. ಪಲ್ಲಕ್ಕಿಗಳು ಬರಬೇಕಾದ್ರೆ ದಾರಿನಲ್ಲಿ ಬರಬೇಕಾದ್ರೆ ವಾದ್ಯಗೋಷ್ಠಿ ಮುಖಾಂತರ ಏನು ತಪ್ಪಟೆ ಮುಖಾಂತರ ಕರ್ಕೊಂಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದು ಅಹಿತಕರ ಘಟನೆ ನಡೆದೋಗಿದೆ. ಮೊದಲನೇ ಬಾರಿಗೆ ಮುನೇಕೊಳಲ ಗ್ರಾಮದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೆದಂಥ ಈ ಘಟನೆ ಭಾಳ ಏನು ಹೊರ ಗ್ರಾಮಗಳಿಂದ ಬಂದಂಥ ಕಿಡಿಗೇಡಿಗಳು ಈ ಘಟನೆಯನ್ನು ನಡೆಸಿದ್ದಾರೆ. ಆ ಘಟನೆಯಲ್ಲಿ ಹೊಡೆತ ಬಿದ್ದಿರ್ತಕ್ಕಂಥದ್ದು ನಮ್ಮ ಗ್ರಾಮದ ಯುವಕರಿಗೆ. ಹಾಗಾಗಿ ಈ ಮುಖಾಂತರ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಘಟನೆಯ ಹಿಂದಿನ ಉದ್ದೇಶ ಏನು, ಯಾವುದರ ಸಲುವಾಗಿ ಈ ಘಟನೆ ನಡೆದಿದೆ ಅನ್ನೋದನ್ನು ತನಿಖೆ ಮಾಡೋದ್ರ ಮುಖಾಂತರ ಏನು ಈಗ FIR ಆಗಿದೆ 9 ಜನ ಹಾಗೂ ಇತರೆ ಅಂತ ಏನು FIR ಆಗಿದೆ, ನಮ್ಮ ಮಾಹಿತಿ ಪ್ರಕಾರ 15ರಿಂದ ಮೇಲ್ಪಟ್ಟ ಹೆಚ್ಚು ಹುಡುಗರು ಬಂದು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೊಡೆದಿದ್ದಾರೆ. ಅದನ್ನು ತಾವುಗಳು ದಯವಿಟ್ಟು ಯಾವುದೇ ಒಂದು ರಾಜಕೀಯ ಪ್ರೇರಣೆಗೆ ಒಳಪಡದೆ ಒಂದು ತನಿಖೆಯನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು. ಕಠಿಣ ಶಿಕ್ಷೆಗೆ ಗುರಿಪಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. 31ನೇ ತಾರೀಕು ಬೆಳಗಿನ ಜಾವ 2:20 ಒಂದು ನಮ್ಮೂರಿನ ನಮ್ಮ ಜೊತೆಲಿರೋ ಹುಡುಗ ಮುಖೇಶ್ ಅನ್ನೋ ಅವನಿಗೆ ಪಕ್ಕದೂರವರು ಬಂದು ಇಲ್ಲಿ ಹಲ್ಲೆ ಆಗೈತೆ. ಆ ಹಲ್ಲೆ ಖಂಡಿಸಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಆ ಹಲ್ಲೆ ಆಗೋ ಸಮಯದಲ್ಲಿ ಪಕ್ಕದೂರವರು ಇಲ್ಲಿ ಪಲ್ಲಕ್ಕಿ ನಡೆಯೋ ಜಾಗದಲ್ಲಿ ಡೋಲ್ ಹೊಡೆಯೋ ಸಮಯದಲ್ಲಿ ಸ್ವಲ್ಪ ಸೈಡ್ಗೆ ಹೋಗೋ ಅಂದ್ಬಿಟ್ಟೋದು ಮುಖೇಶು ಮತ್ತು ಇನ್ನು ಅವರ ಫ್ರೆಂಡ್ಸು ಬಂದು ಸ್ವಲ್ಪ ಸೈಡ್ ಹೋಗಿ ನಾವು ಅದನ್ನು ದಾಟ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಾವು ಹೋಗಲ್ಲ, ಹಂಗೆ ಮಾತುಗಾಗಿ ಅವ್ರ ಮೇಲೆ ಹಲ್ಲೆ ಆಗೈತೆ. ಆ ಕೂಡಲೇ ತಕ್ಷಣ ಸ್ಥಳಕ್ಕೆ ಪೊಲೀಸವರು ಬಂದು ಸ್ಥಳದಲ್ಲಿ 4 ಜನನ ಬಂಧಿಸಿದ್ದಾರೆ. ಇನ್ನು ಮಿಕ್ಕಿದ್ದು 4 ಜನ ಇದ್ದಾರೆ, ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂದ್ಬಿಟ್ಟು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತಾ ಇದ್ದೀವಿ. ಹೌದು, ಮುನೇಕೊಳಲಿನಲ್ಲಿ ಯಾವಾಗ ಪಲ್ಲಕ್ಕಿಯ ಉತ್ಸವಗಳು ನಡೀತಾ ಇತ್ತು, ಈ ಒಂದು ಸಂದರ್ಭದಲ್ಲಿ ಮಾರಮ್ಮನ ಪಲ್ಲಕ್ಕಿ ಬಂದಂತಹ ಸಂದರ್ಭದಲ್ಲಿ ದಾರಿ ಬಿಡಿ ಮುಂದೆ ಹೋಗ್ಬೇಕು ಪಲ್ಲಕ್ಕಿ ಅಂದಾಗ ಇಲ್ಲಿದ್ದಂತ ಕುಡಿದ ಮತ್ನಲ್ಲಿದ್ದಂತಹ
ಅಕ್ಷರಶಃ ಪೊರ್ಕಿಗಳಾಗಿದ್ದಂತ ಈ ಪುಡಿ ರೌಡಿಗಳು ಇವ್ರನ್ನೊಮ್ಮೆ ನೋಡ್ಕೊಂಬಿಡಿ ಹೇಗೆ ಈ ಯುವಕನನ್ನ ಥಳಿಸ್ತಿದ್ದಾರೆ ಅಂತೇಳಿ ಇವರನ್ನ ರೌಂಡ್ ಮಾರ್ಕ್ ಮಾಡಿ ಕೂಡ ತೋರಿಸ್ತಿದ್ದೇವೆ. ಈ ಪುಡಿ ರೌಡಿಗಳು ಹೀಗೆ ಹಿಗ್ಗಾಮಗ್ಗ ಥಳಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಇದೀಗ ಮುನೇಕೊಳಲಿನ ನಿವಾಸಿಗಳಾಗಿರ್ತಕ್ಕಂತಹ ಶ್ರೀನಿವಾಸ್ ರೆಡ್ಡಿ, ರಾಜೇಶ್ ರೆಡ್ಡಿ, ಉಮೇಶ್, ಗೋಪಾಲ್ ರೆಡ್ಡಿ, ಕೌಶಿಕ್, ಹೇಮಂತ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಪೊಲೀಸ್ನವರನ್ನ ಈ ಘಟನೆಗೆ ಸಂಬಂಧಿಸಿ ಈಗಾಗಲೇ FIR ದಾಖಲಾಗಿದೆ, 4 ಬಂಧಿಸಲಾಗಿದೆ. ಒಟ್ಟು 9 ಜನರ ಮೇಲೆ FIR ಆಗಿರೋದ್ರಿಂದ ಉಳಿದ 5 ಕೂಡ ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು. ಈ ರೀತಿಯಾದಂತ ಘಟನೆಗಳು ಮತ್ಯಾವುದೋ ಗ್ರಾಮದಲ್ಲಿ ಆಗ್ಬಾರ್ದು. ಒಂದು ವೇಳೆ ಈ ಸ್ಥಳೀಯ ಯುವಕರನ್ನ ಥಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರ ಬಂದಿದ್ರೆ ಇವ್ರ ಗತಿ ಏನಾಗ್ತಿತ್ತು ಎನ್ನುವಂಥದ್ದು ಕೂಡ ಪ್ರಶ್ನಾರ್ಹವಾಗಿದೆ. ಹಾಗಾಗಿ ಈ ಮುಂದೆ ಈ ರೀತಿಯಾದಂತ ಘಟನೆಗಳು ನಡೀಬಾರದು ಅಂತಂದ್ರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರುಗಳು ಯಾವ ರೀತಿಯಾಗಿ ಆಗ್ರಹವನ್ನು ಮಾಡಿದ್ರು ಆ ರೀತಿಯಾಗಿ ಆಗ್ಲೇಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.